ಅಧ್ಯಕ್ಷ ಸ್ಥಾನ ಉದ್ದಕ್ಕೂ ಚರ್ಚೆ ಆಗ್ತಾ ಇದೆ. ಸೊ ತಾವು ಏನು ಅದಕ್ಕೇನು ಆಕಾಂಕ್ಷಿ ಇದ್ದೀರಾ ಅಥವಾ ಅಧ್ಯಕ್ಷ ಸ್ಥಾನ ಯಾವ ರೀತಿ ಆಗಬೇಕು ಅಂತ? KPCC ಅಧ್ಯಕ್ಷರ ಸ್ಥಾನ ಅತ್ಯಂತ ಜವಾಬ್ದಾರಿಯ ಸ್ಥಾನ. ನಾನು ಹಿಂದೇನೂ ಹೇಳಿದ್ದೆ, ವಿನಾಕಾರಣ ನನ್ನ ಹೆಸರು ಎಳಿಬೇಡ್ರಪ್ಪ, ನಾನು ಅದಕ್ಕೆ ಅರ್ಹನೂ ಅಲ್ಲ, ನಾನು ಆಸೆನೂ ಇಟ್ಕೊಂಡಿಲ್ಲ ಅಂತ. ಆದರೆ ಒಬ್ಬ KPCC ಅಧ್ಯಕ್ಷ ಆಗುವಂತಹ ಆಸೆ ಇಟ್ಕೊಂಡಿರೋ ಅಥವಾ ಯಾರಿಗೆ ಅವಕಾಶ ಸಿಕ್ಕುತ್ತೆ, ಈ ಪಕ್ಷದ ಹೆಬ್ಬಾಗಿಲು ನಮಗೆ ಏನು ಸಂಪೂರ್ಣವಾದ ಶಕ್ತಿ ಇರುವಂಥದ್ದು ನಮ್ಮ ಕಾರ್ಯಕರ್ತರು. ಕಟ್ಟ ಕಡೆಯ ಕಾರ್ಯಕರ್ತನಿಗೂ ಗೌರವ ಸಿಕ್ಕುವಂಥದ್ದಾದರೆ ಈ ಪಕ್ಷ ಇನ್ನಷ್ಟು ಬಿಗಿಯಾಗಿ ಕಟ್ಟುವಂಥದ್ದಕ್ಕೆ ಸಾಧ್ಯ. ಸೊ ಹಾಗಾಗಿ ಯಾರ್ಯಾರು ಈ ಸ್ಥಾನವನ್ನು ಪಡಿಬೇಕು ಅಂತ ಇದ್ದಾರೆ ಅವರು ಈ ಪಕ್ಷದ ಸಿದ್ಧಾಂತ ಮತ್ತು ಪಕ್ಷದ ಕಾರ್ಯಕರ್ತ ಇದನ್ನು ಭಾಳ ಗಟ್ಟಿಯಾಗಿ ನಾವು ಗೌರವದಿಂದ ನಾವು ಕಾಣ್ತೀವಿ ಅನ್ನೋದಾದರೆ ಯಾರೇ ಆ ಸ್ಥಾನವನ್ನು ಹೊಂದ್ಕೊಂಡಾಗ ಒಬ್ಬ ಯಶಸ್ವಿ ಅಧ್ಯಕ್ಷ ಆಗ್ತಾನೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ. ಸರ್, ಕೊನೆಯದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗಜಪ್ರಸವ ಆಗಿದೆ. ತಾವು ಸಹ ಹೈಕಮಾಂಡ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದಿರಿ. ಮಧ್ಯಪ್ರವೇಶದಾಗಿದೆ. ಆದಂತಹ ತಪ್ಪುಗಳಿಂದ ಮುಂದೆ ಪಾಠ ಕಲಿಬೇಕು, ಮುಂದೆ ಕಾಂಗ್ರೆಸ್ ನಡಿಬೇಕು ಅಂದರೆ ಯಾವ ರೀತಿ ನಡ್ಕೊಂಡು ಹೋಗಬೇಕು, ಇವೆಲ್ಲವನ್ನು ಸಹ ಮರೆತು ಪ್ರತಿಯೊಂದಕ್ಕೂ ನಿರೀಕ್ಷಿತ ಸಮಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ನಮ್ಮ ತೀರ್ಮಾನಗಳನ್ನ ಆಗಬೇಕು. ಆದರೆ ಕಳೆದ 1 ವರ್ಷದಿಂದ ನಾವು ಏನು ನೋಡಿದ್ದೀವಿ, ಉಪಚುನಾವಣೆಗಳು ಬಂತು, ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಬಂತು, ನಮ್ಮ ಮುಂದೆ ಬೇರೆ ಬೇರೆ ಸವಾಲುಗಳು ಎದುರಾಯಿಸ್ತು. ಈಗಲೂ ಸಹ ಎಲ್ಲವೂ ಸುಗಮ ಅಲ್ಲ. 18ನೇ ತಾರೀಕು ರಾಜ್ಯಸಭಾ ಚುನಾವಣೆ ಮತ್ತು 9 ವಿಧಾನ ಪರಿಷತ್ ಚುನಾವಣೆಗಳು ನಮ್ಮ ಮುಂದೆ ಬಂದಿದೆ. ಸೊ ಹಾಗಾಗಿ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾರೋ 2 ಭಾಗವಾಗಿ ಮಾಡ್ತಾರೋ ಅದನ್ನು ನೋಡಬೇಕಾಗುತ್ತೆ. ಸೊ ಸವಾಲು ದಿನನಿತ್ಯ ನಮ್ಮ ಮುಂದೆ ಇರುವಂಥದ್ದೇ. ಕಾಂಗ್ರೆಸ್ ಪಕ್ಷ ಯಾವುದನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ಮಾಡ್ತಾರೆ. ಆದರೆ ಈ ಬಾರಿ ಮೌನನ ತಾಳಿದಂಥದ್ದು ಸ್ವಲ್ಪ ಪಕ್ಷಕ್ಕೆ ಮುಜುಗರ ಆಗುವಂಥ ಕೆಲಸ ಆಗಿದೆ. ಇಂಥದ್ದು ಮುಂದೆ ಆಗಲ್ಲ ಅನ್ನೋದು ನನ್ನ ನಿರೀಕ್ಷೆ ಇದೆ. ಸ್ಪಷ್ಟತೆಯಿಂದ ನಮ್ಮ ತೀರ್ಮಾನಗಳನ್ನ ತಗೋಬೇಕು. ಸಚಿವ ಸ್ಥಾನಕ್ಕೆ ತನ್ವೀರ್ ಸೇಠ್ ಅವರು ಲಾಬಿ ಮಾಡೋದಿಲ್ವಾ? ನನ್ನನ್ನು ಜನ ರೂಪ ಕೊಟ್ಟಿದ್ದಾರೆ. ನನ್ನ ಪಕ್ಷ ಇವತ್ತು ಆಡಳಿತದ ವ್ಯವಸ್ಥೆಯಲ್ಲಿದೆ. ಎಲ್ಲ 34 ಸ್ಥಾನಗಳು ಖಾಲಿ ಇವೆ. ಈಗ ನಾನು ಆಕಾಂಕ್ಷಿ ಅಂತ ಹೇಳ್ಕೊಳ್ಳೋವಂಥದ್ರಲ್ಲಿ ನನಗೂ ಒಂದು ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ಯಾವ ಸ್ಥಾನವೂ ಖಾಲಿ ಇರಲಿಲ್ಲ. ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ, ನೀವು ಆಕಾಂಕ್ಷಿನ ಅಂತ ಹೇಳಿದಾಗ ಸ್ಥಾನ ಖಾಲಿ ಇರಲಿಲ್ಲ. ಈಗ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಎಲ್ಲ ಸಚಿವರ ಸ್ಥಾನವನ್ನು ಖಾಲಿ ಇದೆ. ಈಗ ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳೋಕ್ಕೆ ನಾನು ಮುಂದಾಗ್ತೇನೆ. ಲಾಬಿ ಅಲ್ಲ, ಈಗ ಮಾಧ್ಯಮದಲ್ಲಿ ಮಾತಾಡ್ತಿರುವಂಥದ್ದೇ ಲಾಬಿ. ಇದು ಶಾಸಕ ತನ್ವೀರ್ ಸೇಠ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಹಿಂದೆ ಆದಂಥ ತಪ್ಪಿಂದ ಮುಂದೆ ಎಲ್ಲವನ್ನು ಸರಿಪಡಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಕಾಂಗ್ರೆಸ್ ಮೇಲಿದೆ. ಎಲ್ಲವೂ ಸಹ ಸುಗಮವಾಗಿಲ್ಲ, ಕಠಿಣ ಹಾದಿಯಲ್ಲಿದ್ದೇವೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ನಾನಾಗಿದ್ದೇನೆ. ನನ್ನ ಕೆಲಸವನ್ನು ಗುರುತಿಸಿ ಕೊಡುವಂಥ ಕೆಲಸ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.